ನನ್ನ ಹೆಸರು ಸುಭಾಷಿಣಿ ಕೃಷ್ಣಮೂರ್ತಿ. ರಮೇಶ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಂದ ಬಂದಿರೋದು. ಸೊ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ವಿತ್ ಕೈಟ್. ಸೊ ಇವತ್ತಿನ ಬೆಳಗ್ಗೆಯಿಂದ ನಾವು ಇಲ್ಲಿ ಎಕ್ಸಿಬಿಷನ್ಗೆ ಬಂದಾಗಿಂದ ಸುಮಾರು 80 ಇಂದ 100 ಜನ ನಾವು ಮೀಟ್ ಮಾಡಿದ್ದೀವಿ. ಅದರಲ್ಲಿ ಮೋಸ್ಟ್ ಆಫ್ ದಮ್ ವೇರ್ ದ ಫಾರಿನ್ ಡೆಲಿಕೇಟ್ಸ್. ಸ್ಲೋವೇಕಿಯಾ, ಇಸ್ರೇಲ್, ದುಬೈ, ಆಮೇಲೆ ಯುರೋಪ್ ಕಡೆಯಿಂದ, ಫ್ರಾನ್ಸಿಂದ ಬಂದಿದ್ದಾರೆ. ಸೊ ಇಟ್ ವಾಸ್ ಅ nice atmosphere here to expose our Ramesh Tours and Travels. ಅವರು ಈಗ ವಿಸಿಟರ್ಸ್ ಏನೆಲ್ಲ ಕ್ವೆಶ್ಚನ್ ಕೇಳ್ತಾ ಇದ್ರು, ಕರ್ನಾಟಕದ ಟೂರಿಸಂ ಬಗ್ಗೆ ತಾವು ಏನೆಲ್ಲ ಅವರಿಗೆ ತಿಳಿಸಿದ್ರಿ? ಸರ್, ಇಲ್ಲಿ ಅವರು ಬಂದಿರೋ ಟೂರಿಸಂ ಬಗ್ಗೆ ಮೋಸ್ಟ್ ಆಫ್ ದೆಮ್ ಅವರು ಇಲ್ಲಿ ಸುತ್ತಾಡಬೇಕು, ಊರು ಕರ್ನಾಟಕ ಹೇಗಿದೆ, ಇಲ್ಲಿನ ಜನಗಳು, ಇಲ್ಲಿನ ಕಲ್ಚರ್ ಮತ್ತು ಇಲ್ಲಿರುವ ಕರ್ನಾಟಕದ ಒಂದೊಂದು ಪ್ರದೇಶಗಳಲ್ಲಿರುವ ಹೇಳ್ತೀನಿ ಸರ್, ನಡ್ಕಾಗ್ತಾ ಇದೆ. ಇಲ್ಲಿನ ಮಾನ್ಯುಮೆಂಟ್ಸು, ಇಲ್ಲಿನ ಆರ್ಕಿಟೆಕ್ಟ್ಸ್ನ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹಾಗೂ ಅದ್ರ ಬಗ್ಗೆ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇಲ್ಲಿ ಬಂದಿರೋ ಜನಗಳು ಎಲ್ಲ ಟೂರಿಸಂ ಇಂಡಸ್ಟ್ರಿಯಿಂದ ನೋಡಿ ಸರಿ ಸರ್, ತುಂಬ ಶಿವರಿಂಗ್ ಆಗ್ತಾ ಇದೆ. ಸರಿ, ಇಲ್ಲ ನೀವು ಇಟ್ಕೊಂಡಿದ್ರಾ? ಓಕೆ, ಇರಿ, ನನಗೊಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಸಿ. ನನ್ನ ಹೆಸರು ಸುಭಾಷಿಣಿ ಕೃಷ್ಣಮೂರ್ತಿ. ನಾನು ರಮೇಶ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರ ಪರವಾಗಿ ನಾನು ಇಲ್ಲಿ ಈ ಸ್ಟಾಲನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಾವು 9:30 ಶುರು ಮಾಡಿರೋದು. ಸೊ ಇಲ್ಲಿ ತನಕ ನಮಗೆ 80 ಇಂದ 100 ಅಷ್ಟು ವಿಸಿಟರ್ಸ್ ಇಲ್ಲಿ ಬಂದು ಸ್ಟಾಲ್ ವಿಸಿಟ್ ಮಾಡಿರೋದು. ಅದರಲ್ಲಿ ಮುಖ್ಯವಾಗಿ ವಿದೇಶಿಗಳು ಮತ್ತು ನಾನಾ ಭಾರತದ ಎಲ್ಲ ಕಡೆಯಿಂದ ನಾನಾ ಜನರು ಇಲ್ಲಿ ಇರುತ್ತಾರೆ. ಸೊ ಇದರಲ್ಲಿ ನಮ್ಮ ಫಾರಿನರ್ಸ್ ಮೇಯ್ನಾಗಿ ಸ್ಲೋವಾಕಿಯಾ, ಇಸ್ರೇಲ್, ಪ್ಯಾರಿಸ್ ಮತ್ತು ಮಲೇಷ್ಯಾದಿಂದ ಬಂದಿರುತ್ತಾರೆ. ಅದರಲ್ಲಿ ನಮ್ಮ ರಮೇಶ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರು ಆರ್ಗನೈಸ್ ಮಾಡಿರೋ ಈ ಸ್ಟಾಲಿನಲ್ಲಿ ಮೇಯ್ನ್ ಹೈಲೈಟ್ ಇರೋದು ನಮ್ಮ ಹೈ ಬ್ರ್ಯಾಂಡ್ ಕಾರ್ಗಳು. ಇನೋವಾ ಕ್ರಿಸ್ಟಾಯಿಂದ ರೋಲ್ಸ್ ರಾಯ್ಸ್ ಅವರಿಗೆ ಈ ಗಾಡಿಗಳನ್ನು ನಾವು ಇಲ್ಲಿ ಅವರಿಗೆ ತಿಳುವಳಿಕೆ ಕೊಟ್ಟಿದ್ದೀವಿ. ಈ ಬ್ರೌಷರ್ಸ್ಗಳಲ್ಲಿರುವ ಕಾರ್ಗಳ ಮೂಲಕ ಅವರು ಇಲ್ಲಿರೋ ಕರ್ನಾಟಕದ ಎಲ್ಲ ಜಾಗಕ್ಕೂ ಹೋಗೋಕ್ಕೆ ಇದೊಂದು ವೇ ಆಫ್ ಜರ್ನಿ ಅಂತ ಅಂದ್ಕೊಂಡು ಇಲ್ಲಿ ಬಂದು ಅವರು ನಮ್ಮನ್ನು ಮಾತಾಡಿಸಿದರು. ಸೊ ಇದರಲ್ಲಿ ನಮಗೆ ನಮ್ಮ ಬ್ರ್ಯಾಂಡಿನ ಕಾರ್ಗಳನ್ನು ನೋಡಿ ಅವರು ಸಂತೋಷದಿಂದ ಕರ್ನಾಟಕದಲ್ಲಿ ಇಷ್ಟೊಂದು ಫೆಸಿಲಿಟೀಸ್ ಇರೋದನ್ನು ನೋಡಿ ಅವರು ತುಂಬ ಖುಷಿಯಾಗಿ ನಾವು ಮತ್ತೆ ಬರ್ತೇವೆ ಎಂದು ಹೇಳಿದ್ದಾರೆ. ಸೊ ಇವತ್ತಿನ 27th ಫೆಬ್ರವರಿಗೆ ನಾವು ಮೀಟ್ ಮಾಡಿರೋ ಇಷ್ಟು ಜನಗಳಲ್ಲಿ ಅವರು ಮತ್ತೆ ನಾವು ನಾಳೆನೂ ಬಂದು ಮೀಟ್ ಮಾಡ್ತೀವಿ ಅಂತ ಹೇಳಿ ಸಂತೋಷದಿಂದ ಹೋಗಿದ್ದಾರೆ. ರಮೇಶ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನ ಕಾರ್ಗಳ ವಿಶೇಷತೆ ಬಗ್ಗೆ ಏನು ಹೇಳ್ತೀರಾ? ಸರ್, ರಮೇಶ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರ ಕಾರ್ಗಳು ಅಂದರೆ ಇಟ್ಸ್ ಅ ನೇಮ್ ಆಫ್ ಬ್ರ್ಯಾಂಡ್. ರಮೇಶ್ ಅವರು ಹೇಗೆ ಸಿಂಪಲ್ಸಿಟಿ ಆಫ್ ಹ್ಯುಮ್ಯಾನಿಟಿ, ಮತ್ತು ಅವ್ರ ಕಾರು ಹಾಗೇನೆ. ಅವರ ಕಾರ್ಗಳಲ್ಲಿ ಯಾವುದೇ ಕಾರ್ ತಗೊಂಡ್ರು ಅವರ ಸರ್ವಿಸ್ಸು ಮಾತಾಡೋದು ಫಸ್ಟ್ ಆಗಿರುತ್ತೆ. ದೆನ್ ಅವರ ಪ್ರೆಸೆಂಟೇಷನು ಮತ್ತು ಆ ಬ್ರ್ಯಾಂಡಿನ ಕಾರ್ಗಳು ಬಂದು ಕಂಪ್ಯಾರಿಸನ್ ಮಾಡಿದಾಗ ಹೀ ಸ್ಟ್ಯಾಂಡ್ಸ್ ಆ್ಯಸ್ ಅ ನಂಬರ್ 1 ಪರ್ಸನ್. ಸೊ ಈ ಕಾರ್ಗಳು ಹೇಗೆ ಅಂದರೆ ನಮ್ಮಲ್ಲಿರುವ ಅರ್ಬಾನಿಯಾ ಇರಲಿ, ಇಲ್ಲಿ BMW ಇರಲಿ, ಹಾಗೂ ಇವಾಗ ಇರೋ ಸದ್ಯಕ್ಕೆ ಲಾಸ್ಟ್ ವೀಕ್ ಲಾಂಚ್ ಆಗಿರುವ ವೋಲ್ವೋ 9600 ವಿತ್ 45 ಸೀಟ್ಸು ಮತ್ತು 35 ಸೀಟರ್ಸ್ ವಿತ್ ಟಾಯ್ಲೆಟ್ರಿ ವೋಲ್ವೋ ಬಸ್ಸಸ್ಗಳಿರುತ್ತೆ. ಸೊ ಇದನ್ನು ನೋಡಿ ತುಂಬ ಜನ ಈ ಕೌಂಟರಿಗೆ ಮತ್ತೆ ಮತ್ತೆ ಬರುತ್ತಿದ್ರು. ಈ ಲಕ್ಸುರಿ ಕಾರ್ಗಳ ಅಂದರೆ ಅದರ ಪ್ರೈಸಸ್ ಇರ್ಬೋದು ಅಥವಾ ಸರ್ವಿಸ್ ಪ್ರೈಸ್ ಎಲ್ಲ ಯೂಶಲಿ ಹೆಂಗಿರುತ್ತೆ? ಯಾರು ಅದನ್ನು ಯೂಸ್ ಮಾಡ್ತಾರೆ? ಕಸ್ಟಮರ್ ಯಾರು? ಸರ್, ಮೇನ್ ಥಿಂಗ್ ಇಸ್ ಕಾರ್ಪೊರೇಟ್ಸ್ ಇದ್ದಾರೆ ಸರ್ ನಮ್ಮ ಹತ್ರ. ಅದು ಬಿಟ್ಟು ನಮ್ಮ ಹೋಟೆಲಿಯರ್ಸ್ ಇದ್ದಾರೆ. ಈಗ ಈ ಫಾರಿನರ್ಸ್ ಯಾರೇ ಬಂದರೂ ದ ಫಸ್ಟ್ ನೇಮ್ ಕಮ್ಸ್ ಇಸ್ ರಮೇಶ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಸೊ ಆಗ ವೆಬ್ಸೈಟಿಗೆ ಹೋದಾಗ ಲಕ್ಸುರಿ ಅಂದ ತಕ್ಷಣ ಬರೋದು ಮೊದಲನೇ ಹೆಸರು ರಮೇಶ್ ಬಾಬು ಅವ್ರದ್ದು. ಏನೆಲ್ಲ ಫೆಸಿಲಿಟೀಸ್ ಸಿಗುತ್ತೆ ಈ ಕಾರ್ಗಳಲ್ಲಿ? ಸರ್, ನಮ್ಮಲ್ಲಿ
ಇಂಗ್ಲೀಷ್ ಸ್ಪೀಕಿಂಗ್ ಡ್ರೈವರ್ಸ್ ಫಸ್ಟ್. ಸೆಕೆಂಡ್ ಥಿಂಗ್, ನಮ್ಮ ಶಾಫರ್ಸ್ ಹೇಗೆ ಅಂದರೆ ಆನ್ ಟೈಮ್ ಇದ್ದಾರೆ ಸರ್. ಆ್ಯಂಡ್ ದ ಸರ್ವಿಸ್ ವಾಟ್ ವಿ ಪ್ರೊವೈಡ್ ಇಸ್ ಮತ್ತೆ ನಮ್ಮಲ್ಲಿ ಬರೋವಂಗೆ ಸರ್ವಿಸ್ ಇದೆ. ಥ್ಯಾಂಕ್ ಯು. ಓಕೆ ಸರ್.